ಬೇಟಿ ಬಚಾವೋ ಬೇಟಿ ಪಢಾವೋ. ಬಿಜೆಪಿ ಗೌರ್ಮೆಂಟ್ನ ಒಂದು ಅದ್ಭುತವಾದ ಸ್ಲೋಗನ್ ಇದು. ಬೇಟಿ ಪಢಾವೋ ಅಂದರೆ ಹೆಣ್ಣು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಯಾವುದೇ ಸಮಸ್ಯೆ ಆಗದೆ ಇರೋ ಹಾಗೆ ಕಲಿಯೋಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಬೇಟಿ ಬಚಾವೋ ಅಂದರೆ ಒಬ್ಬ ಹೆಣ್ಣು ಮಗಳು ಸಮಾಜದಲ್ಲಿ ಯಾವುದೇ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡದೇ ಇರೋ ಹಾಗೆ ನೋಡಿಕೊಂಡು ಅವಳಿಗೆ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಕೊಡೋದು. ಬಿಜೆಪಿ ಗೌರ್ಮೆಂಟೇ ತಂದಿರೋ ಈ ಸ್ಲೋಗನ್ನ ಅದೇ ಸರ್ಕಾರ ಪಾಲಿಸ್ತಾ ಇಲ್ವಾ ಅನ್ನೋ ಸಂಶಯ ಈಗ ಮೂಡ್ತಾ ಇದೆ. ಯಾಕೆ ಅಂದರೆ ಹೇಳ್ತೀನಿ ಕೇಳಿ. ಒಡಿಶಾದ ಒಂದು ಕಾಲೇಜ್ನ ಪ್ರಿನ್ಸಿಪಲ್ ರೂಮಿಂದ ಒಬ್ಳು ವಿದ್ಯಾರ್ಥಿನಿ ಅಳ್ತಾ ಹೊರಗೆ ಬರ್ತಾಳೆ. ಎಲ್ರಿಗೂ ಕಾಣೋ ಜಾಗದಲ್ಲಿ ನಿಂತ್ಕೊಂಡು ತನ್ನ ಮೈಗೆ ಪೆಟ್ರೋಲನ್ನು ಸುರ್ಕೊಂಡು ಅವಳು ಒಂದು ಮಾತು ಹೇಳ್ತಾಳೆ, ನನ್ನ ಈ ಪರಿಸ್ಥಿತಿ ಯಾವ ಹೆಣ್ಣು ಮಗಳಿಗೂ ಬರಬಾರ್ದು, ನನ್ನ ಈ ಪ್ರಾಣತ್ಯಾಗ ಈ ವ್ಯವಸ್ಥೆಗೆ ತಕ್ಕ ಪಾಠ ಆಗಲಿ ಅಂತ ಕಿರಿಚ್ಕೊಂಡು ತನ್ನ ಮೈಗೆ ಬೆಂಕಿನ ಹಚ್ಕೊಂಡೇ ಬಿಡ್ತಾಳೆ. ಎಲ್ಲರೂ ನೋಡ್ತಾ ಇದ್ದ ಹಾಗೆ ಅವಳ ಮೈಗೆ ಬೆಂಕಿ ಹತ್ಕೊಳ್ಳುತ್ತೆ. ನನ್ಸೋಕೆ ಟ್ರೈ ಮಾಡಿದ್ರು ಕೂಡ ಅದಾಗಲಿಲ್ಲ. ಕೊನೆಗೂ ಆ ಹುಡುಗಿನ ಒಂದು ಆಸ್ಪತ್ರೆಗೆ ಸೇರಿಸ್ತಾರೆ. 3 ದಿನಗಳ ಕಾಲ ಜೀವನ್ ಮರಣ ಹೋರಾಟ ಮಾಡಿ ಆ ಹುಡುಗಿ ಕೊನೆಗೂ ತನ್ನ ಪ್ರಾಣವನ್ನು ಕಳ್ಕೊಳ್ತಾಳೆ. ಅಷ್ಟಕ್ಕೂ ಆಗಿದ್ದೇನೋ, ಆಕೆ ಬದುಕಲ್ಲಿ ಸೂಸೈಡ್ ಮಾಡ್ಕೊಳ್ಳುವಂಥ ಘಟನೆ ಏನು ನಡೀತು, ಆ ಘಟನೆಗೂ ಬಿಜೆಪಿಗೂ ಏನು ಸಂಬಂಧ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಈ ಘಟನೆ ಅನ್ನೋದು ನಡೆದಿದ್ದು ಒಡಿಶಾದ ಫಕೀರ್ ಮೋಹನ್ ಅನ್ನೋ ಕಾಲೇಜಲ್ಲಿ. 20 ವರ್ಷದ ವಿದ್ಯಾರ್ಥಿನಿಯೊಬ್ಳು ಸೆಕೆಂಡ್ ಇಯರ್ BEd ಸ್ಟೂಡೆಂಟ್ ಆಗಿದ್ಲು. ಆಕೆ ಓದ್ತಾ ಇದ್ದ ಅದೇ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೆ HOD ಆಗಿದ್ದ ಸಮೀರ್ ಕುಮಾರ್ ಸಾಹೋ ಅನ್ನೋನು ಈ ವಿದ್ಯಾರ್ಥಿನಿಗೆ ಕಾಟ ಕೊಡಕ್ಕೆ ಶುರು ಮಾಡಿದ್ದ. ಪ್ರಾರಂಭದಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ಕೊಂಡ ಈ ವಿದ್ಯಾರ್ಥಿನಿಗೆ ಬರ್ತಾ ಇವನ ಕಾಟ ಜಾಸ್ತಿ ಆಗ್ತಾನೆ ಹೋಯಿತು. ಕೊನೆಗೆ ಈ ಸಮಸ್ಯೆ ಎಲ್ಲಿವರೆಗೆ ಬರುತ್ತೆ ಅಂದರೆ, ಆ ಪ್ರೊಫೆಸರ್ ಈಕೆ ಹತ್ರ ಬಂದು, ನೀನು ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ, ನೀನು ನಾನು ಕರೆದಾಗ ಬರಲಿಲ್ಲ ಅಂದರೆ ಇದರ ಪರಿಣಾಮ ನಿನ್ನ ಮಾರ್ಕ್ಸ್ ಮೇಲೆ ಹಾಗೆ ಪರೀಕ್ಷೆ ಮೇಲೆ ಬೀಳುತ್ತೆ ಅಂತ ಬೆದರಿಸ್ತಾನೆ. ಈ ಸಮಸ್ಯೆ ದೊಡ್ಡದಾಗ್ತಾ ಇದ್ದ ಹಾಗೆ ಈ ವಿದ್ಯಾರ್ಥಿನಿ ಪ್ರಿನ್ಸಿಪಲ್, ಅಲ್ಲಿನ ಆ ಕಾಲೇಜಿನ ಪ್ರಿನ್ಸಿಪಲ್ ಆದ ದಿಲೀಪ್ ಘೋಷ್ ಅವ್ರ ಹತ್ರ ಹೋಗಿ ತನ್ನ ಸಮಸ್ಯೆನ ಹೇಳ್ಕೊಳ್ತಾಳೆ. ಆದರೆ ಆ ಪ್ರಿನ್ಸಿಪಲ್, ನಿನ್ನ ಸಮಸ್ಯೆಗೆ ಯಾವುದೇ ಪುರಾವೆ ಅಂದರೆ ಯಾವುದೇ ಸಾಕ್ಷಿಗಳಿಲ್ಲ, ಹಾಗಾಗಿ ನಾನು ಆ ಪ್ರೊಫೆಸರ್ನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋಕ್ಕಾಗಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ. ಆದರೆ ಆ ವಿದ್ಯಾರ್ಥಿನಿ ಧೈರ್ಯ ಕಳ್ಕೊಳ್ಳೋದಿಲ್ಲ. ಸೀದಾ ಹೋಗಿ ಆಡಳಿತ ಮಂಡಳಿಗೆ ದೂರು ಕೊಡ್ತಾಳೆ. ಆಡಳಿತ ಮಂಡಳಿ ಇವಳ ಮಾತನ್ನ ಕೇಳಿ ಒಂದು ಆಂತರಿಕ ಸಮಿತಿಯನ್ನು ರಚನೆ ಮಾಡುತ್ತೆ. ಕೊನೆಗೆ ಆ ಸಮಿತಿಯೇ ಹೇಳುತ್ತೆ, ಆ ಹುಡುಗಿ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ, ಆ ಪ್ರೊಫೆಸರ್ನ ವರ್ಗಾವಣೆ ಮಾಡಬೇಕು ಅಂತ ಪ್ರಿನ್ಸಿಪಲ್ಗೆ ಸಜೆಷನ್ ಕೊಡುತ್ತೆ. ಆದರೆ ಆ ಪ್ರಿನ್ಸಿಪಾಲ್ ಅದನ್ನ ಕೂಡ ಕಡೆಗಣಿಸಿ ಆ ಪ್ರೊಫೆಸರ್ ಪರನೇ ನಿಂತ್ಕೊಳ್ತಾರೆ. ಆದರೂ ಕೂಡ ಆ ಹುಡುಗಿ ಧೃತಿಗೆಡೋದಿಲ್ಲ. ಸೀದಾ ಅಲ್ಲಿನ MP ಅಂದರೆ ಬಾಲಸೋರ್ನ MP ಆದ ಪ್ರತಾಪ್ ಸಾರಂಗಿ ಅವ್ರ ಹತ್ರ ಹೋಗಿ ತನ್ನ ಸಮಸ್ಯೆನೇ ಹೇಳ್ಕೊಳ್ತಾರೆ. ಪ್ರತಾಪ್ ಸಾರಂಗಿ ಅವರು ಇದನ್ನ ಕೂಲಂಕುಷವಾಗಿ ತನಿಖೆ ಮಾಡಿಸ್ಬೋದಿತ್ತು, ಆದರೆ ಅವ್ರು ಹೇಳ್ತಾರೆ ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ. ಅವರ ಮಾತನ್ನು ಕೇಳಿ ಈಕೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಅವರಿಂದ ಕೂಡ ಯಾವುದೇ ಕರೆಕ್ಟಾದ ರೆಸ್ಪಾನ್ಸ್ ಬರೋದಿಲ್ಲ. ಕೊನೆಗೆ ಸೋಷಿಯಲ್ ಮೀಡಿಯಾ ಆದರೂ ನನ್ನ ಕೈ ಹಿಡಿಯುತ್ತಾ ಅನ್ನೋ ಒಂದು ಭರವಸೆಯಲ್ಲಿ ಆಕೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ತನ್ನ ಸಮಸ್ಯೆನ ಹೇಳ್ಕೊಂಡು ಅಲ್ಲಿನ ಮುಖ್ಯಮಂತ್ರಿನ ಟ್ಯಾಗ್ ಮಾಡ್ತಾಳೆ. ಆದರೆ ಅವಳ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಎಲ್ಲರೂ ಅವಳನ್ನು ಕಡೆಗಣಿಸ್ತಾರೆ. ಕೊನೆಗೆ ಅವಳು ಒಬ್ಬಳೇ ಕಾಲೇಜಲ್ಲಿ ಧರಣಿ ಮಾಡ್ತಾಳೆ, ಪ್ರತಿಭಟನೆಗೆ ಕೂರ್ತಾಳೆ. ಆದರೂ ಕೂಡ ಯಾರೂ ಅವಳ ಸಪೋರ್ಟ್ಗೆ ಬರೋದಿಲ್ಲ. ಇದಾದ ಮೇಲೆ ಒಂದು ದಿನ ಪ್ರಿನ್ಸಿಪಲ್ ಅವರು ಅವಳನ್ನು ತನ್ನ ಚೇಂಬರ್ಗೆ ಕರ್ಕೊಳ್ತಾರೆ. ಆಕೆನೂ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಏನೋ ಒಂದು ನಿರ್ಧಾರ ಮಾಡಿನೇ ಹೋಗಿರ್ತಾಳೆ. ಪ್ರಿನ್ಸಿಪಲ್ ಚೇಂಬರಲ್ಲಿ ಮಾತುಕತೆ ನಡೆಯುತ್ತೆ. ಅಲ್ಲಿ ಪ್ರಿನ್ಸಿಪಲ್ ಮತ್ತು ಆ ವಿದ್ಯಾರ್ಥಿನಿ ಬಿಟ್ಟು ಬೇರೆ ಯಾರೂ ಇರೋದಿಲ್ಲ. ಅಲ್ಲಿ ಏನು ನಡೀತೋ ಏನೋ ಗೊತ್ತಿಲ್ಲ. ಆದರೆ ಆ ವಿದ್ಯಾರ್ಥಿನಿ ಪ್ರಿನ್ಸಿಪಲ್ ಚೇಂಬರಿಂದ ಹೊರಗೆ ಬರುವಾಗ ಅಳ್ತಾ ಬರ್ತಾಳೆ. ಅಳ್ತಾ ಬಂದು ಎಲ್ಲರೂ ಕಾಣೋ ಒಂದು ಪ್ರದೇಶದಲ್ಲಿ ನಿಂತು, ನನ್ನ ಈ ಪರಿಸ್ಥಿತಿ ಅನ್ನೋದು ಯಾವ ಹೆಣ್ಣು ಮಗಳಿಗೂ ಬರಬಾರ್ದು, ನನ್ನ ಈ ಪ್ರಾಣತ್ಯಾಗ ಅನ್ನೋದು ಈ ವ್ಯವಸ್ಥೆಗೆ ತಕ್ಕ ಪಾಠ ಆಗಲಿ ಅಂತ ಕಿರಿಸ್ತಾ ತನ್ನ ಮೈಗೆ ಬೆಂಕಿಯನ್ನು ಹಚ್ಕೊಳ್ತಾಳೆ. ಬೆಂಕಿಯನ್ನು ನಂದಿಸೋಕೆ ಸುಮಾರು ಜನ ಟ್ರೈ ಮಾಡ್ತಾರೆ. ಆದರೆ ಬೆಂಕಿ ಮೈಪೂರ ಹರಡಿದ್ರಿಂದ ಅದು ಏನು ಯೂಸ್ ಆಗಲ್ಲ. ಅದಾಗಲೇ 90% ಅವಳ ದೇಹದ 90% ಭಾಗ ಬೆಂಕಿಯಿಂದ ಸುಟ್ಟು ಕರಕಲಾಗಿತ್ತು. ಆದರೂ ಅವಳನ್ನು ಅಲ್ಲಿನ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. 3 ದಿನಗಳ ಕಾಲ ಜೀವನ್ ಮರಣ ಮಧ್ಯೆ ಹೋರಾಟ ನಡೆಸ್ತಾಳೆ ಆ ಹುಡುಗಿ. ನಂತರ ಸೋಮವಾರ ರಾತ್ರಿ ತನ್ನ ಕೊನೆ ಉಸಿರನ್ನು ಎಳಿತಾಳೆ.
ಇಷ್ಟೆಲ್ಲ ಘಟನೆ ಆದಮೇಲೆ ಅಲ್ಲಿನ ಗೌರ್ಮೆಂಟ್ ಮತ್ತು ಅಲ್ಲಿನ ಜನ ಎಚ್ಚೆತ್ಕೊಳ್ತಾರೆ. ಆ ಹುಡುಗಿ ಕಂಪ್ಲೇಂಟ್ ಕೊಟ್ಟಾಗ ಏನೂ ಆ್ಯಕ್ಷನ್ ತಗೊಳ್ಳದೇ ಇರೋ ಪೊಲೀಸ್ ಆಕೆ ಸಾವಿನ ಕೆಲವೇ ಗಂಟೆಗಳಲ್ಲಿ ಆ ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲ್ನ ಬಂಧಿಸ್ತಾರೆ. ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ಹತ್ರ ಈ ಪ್ರಾಬ್ಲಮನ್ನು ಹೇಳ್ಕೊಂಡಾಗ ಏನೂ ಪ್ರತಿಕ್ರಿಯೆ ನೀಡದ ಆ ಸರ್ಕಾರ ಅವಳ ಸಾವಿನ ನಂತರ ಸಂತಾಪನ ಸೂಚಿಸ್ತಾ ಇದೆ. ಅವಳು ಕಾಲೇಜಲ್ಲಿ ಪ್ರತಿಭಟನೆಗೆ ಕೂತಾಗ ಯಾರೂ ಬರದೇ ಇದ್ದ ಸ್ಟೂಡೆಂಟ್ಗಳು ಈಗ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿದ ಅದೇ BJP ಸರ್ಕಾರ ಒಡಿಶಾನ ಆಳ್ತಾ ಇದೆ. ಆದರೆ ಆ ಸರ್ಕಾರ ಮಾಡಿದ್ದೇನು? ಇದೇನಾ BJP ಸರ್ಕಾರದ ಬೇಟಿ ಪಡಾವೋ ಬೇಟಿ ಬಚಾವೋ ಆಂದೋಲನ? ಒಂದು ವ್ಯವಸ್ಥೆಯನ್ನು ಚೇಂಜ್ ಮಾಡೋದಕ್ಕೆ ಒಬ್ಳು ಹುಡುಗಿ ತನ್ನ ಪ್ರಾಣನೇ ಕಳ್ಕೋಬೇಕಾ? ಸತ್ತ ಮೇಲೆ ಸಂತಾಪ ಸೂಚಿಸೋ ಮೊದಲು ಸಾಯೋಕ್ಕಿಂತ ಮುಂಚೆ ಪರಿಹಾರ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಆ ಹುಡುಗಿ ಬದುಕಿರ್ತಿದ್ಲು. ಏನೇ ಆದರೂ ಕೂಡ ಆ ಹುಡುಗಿ ಸಮಸ್ತ ಹೆಣ್ಣು ಕುಲಕ್ಕೆ ಒಂದು ಪ್ರೇರಣೆಯಾಗಿದ್ದಾಳೆ. ಮತ್ತೊಂದು ಸುದ್ದಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.